ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನೀವು ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ದಿನವಾಗಿರಲಿದೆ. ಪೂರೈಕೆಗೊಂಡ ಕೆಲಸಗಳು ಮುಕ್ತಾಯವಾಗಲಿದೆ. ಆದರೆ ಅತಿ ವಿಶ್ವಾಸದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳದಿರಿ. ಎಚ್ಚರಿಕೆ ಮಾಡಿ, ನಿಮಗೆ ಸಿಹಿ ಸುದ್ದಿ ಬರಬಹುದು. ಇನ್ನು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂಥ ದಿನ. ಉನ್ನತ ಸ್ಥಾನ ಪಡೆಯುವ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಉದ್ಯಮದಲ್ಲಿ ಹಳೆಯ ಗ್ರಾಹಕರಿಂದ ಹೊಸ ಕೆಲಸ ಕಾರ್ಯಗಳು ಸಿಗಬಹುದು. ಹೊಸ ಯೋಜನೆಗಳ ಆರಂಭಕ್ಕೆ ಈ ದಿನ ಉತ್ತಮವಾದಂತಹ ಸಮಯ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಸ್ಥಿತಿಯಲ್ಲಿ ಬದಲಾವಣೆಗಳಾಗಲಿದೆ. ಹೂಡಿಕೆ ಅಥವಾ ಸಾಲ ಸಂಬಂಧಿ ನಿರ್ಧಾರ ಕೈಗೊಳ್ಳುವ ಮುನ್ನ ಎಚ್ಚರ ಮಾಡಿ. ಖರ್ಚು ನಿಯಂತ್ರಣ ಅವಶ್ಯಕ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಪಠ್ಯಾಭ್ಯಾಸದಲ್ಲಿ ಗಮನ ಹೆಚ್ಚಾಗಿರತಕ್ಕಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಪ್ರಗತಿ ಕಾಣಲಿದ್ದೀರಿ. ಒಳ್ಳೆಯ ಒಂದು ಹಿರಿಯರ ಮಾರ್ಗದರ್ಶನದಿಂದ ಈ ದಿನದ ನೀವು ಉನ್ನತಿಯ ಒಂದು ಸ್ಥಾನವನ್ನು ಪಡೆಯುವಂಥ ದಿನ. ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ಸೌಹಾರ್ದತೆಯ ದಿನವಾಗಿರಲಿದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಪ್ರಾಪ್ತಿಯಾಗತಕ್ಕಂಥ ದಿನ. ಹಿರಿಯರ ಆಶೀರ್ವಾದ ಲಭಿಸುವ ಎಲ್ಲ ಒಂದು ಯೋಗವಿರತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾದಂತಹ ಆರೋಗ್ಯ ಇದನ್ನು ನಮಗೆ ಉತ್ತಮವಾಗಿರಲಿದೆ. ಉತ್ಕಟ ಒಂದು ಕೆಲಸದಿಂದಾಗಿ ಸಣ್ಣ ಪುಟ್ಟ ಒತ್ತಡಗಳು ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಪಾದ ಸಂಬಂಧಿ ನೋವು ಕಾಣಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ಬೆನ್ನು ನೋವಿನಂಥ ಅನಾರೋಗ್ಯಗಳು ಬರಬಹುದು. ಸ್ವಲ್ಪ ಜಾಗರೂಕತೆ ಬೇಕು. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 10:30 12 ಗಂಟೆಯವರೆಗೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸ್ಕಂದಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಪರಿಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನು ಹಾಲುಗಳನ್ನು ದಾನ ಮಾಡಿ. ಮತ್ತು ಈ ದಿನ ಸುಬ್ರಹ್ಮಣ್ಯನ ಸ್ಮರಣೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮತ್ತು ಯಾವುದೇ ಕೆಲಸವನ್ನು ದುರ್ಬಳಕೆಯಿಂದ ಆದಷ್ಟು ನೀವು ಅದರಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೃಷಭ ರಾಶಿ. ಇಂದು ನಿಮ್ಮ ಉತ್ಸಾಹ ಮತ್ತು ಶ್ರದ್ಧೆ ಹೆಚ್ಚಾಗಿರತಕ್ಕಂಥ ದಿನ. ಆದರೆ ಹಿರಿಯರ ವಿಷಯದಲ್ಲಿ ತಾಳ್ಮೆ ಇರುವಂಥದ್ದು ಒಳ್ಳೆಯದು. ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿಗಳು ಕೇಳಿಬರುವಂಥ ದಿನ. ಮನಸ್ಸಿಗೆ ಚಲನೆ ಹೆಚ್ಚಾದರೂ ಕೆಲಸದಲ್ಲಿ ಒತ್ತಡವಿಲ್ಲದಂತಹ ದಿನ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಣ್ಣ ವಿಳಂಬಗಳು ಸಂಭವಿಸತಕ್ಕಂಥ ದಿನವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಧೈರ್ಯದಿಂದ ಮಾತನಾಡಿ. ಉದ್ಯಮದಲ್ಲಿ ಪುರಾತನ ಪಾಲುದಾರರ ಜೊತೆ ಮಾತುಕತೆ ನಡೆಯತಕ್ಕಂಥ ದಿನ. ಹೊಸ ಒಪ್ಪಂದ ಅಥವಾ ವ್ಯವಹಾರ ಮುಂದೂಡುವುದು ಉತ್ತಮ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರಲಿದೆ. ಅನೇಕ ರೀತಿಯ ಖರ್ಚುಗಳ ನಿರ್ವಹಣೆ ಅಗತ್ಯ. ಹಳೆಯ ಸಾಲ ತೀರಿಸಲು ಈ ದಿನ ನೀವು ಹೆಚ್ಚಿನ ಶ್ರಮ ಪಡಬೇಕಾಗಬಹುದು. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗಮನ ವಂಚನೆಯ ಒಂದು ದಿನವಾಗಬಹುದು. ಸ್ವಲ್ಪ ಎಚ್ಚರಬೇಕು. ಗಮನ ಹರಿಸಿ ಕಲಿತರೆ ಈ ದಿನ ಒಳ್ಳೆಯ ಒಂದು ಉತ್ತಮ ಫಲಿತಾಂಶ ಸಿಗುವಂಥ ದಿನವಾಗಲಿದೆ. ಶಿಕ್ಷಕರಿಂದ ಒಳ್ಳೆಯ ಒಂದು ಪಾಠದ ಬದಲಾವಣೆ ಅಥವಾ ಸಲಹೆ ಸಿಗುವಂಥ ದಿನವಾಗಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಸರಳ ಮಾತಿನಿಂದ ಸಂಬಂಧ ಬಲವಾಗಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿಕೊಳ್ಳಿ. ಹಳೆಯ ಸಂಬಂಧಗಳು ಪುನಶ್ಚೇತನಗೊಳ್ಳುವಂಥ ದಿನವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಶಾರೀರಿಕ ಸ್ಥಿತಿ ಈ ದಿನ ಸಾಧಾರಣವಾಗಿರತಕ್ಕಂಥ ದಿನ. ಪಿತ್ತದ ತೊಂದರೆ ಇದ್ದರೆ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ನಿಯಮ ಪಾಲಿಸುವುದು ಉತ್ತಮ. ಬೆಳಗ್ಗೆ ತಾಜಾ ಹವೆಯಿಂದ ನಡಿಗೆ, ವ್ಯಾಯಾಮ, ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಬೂದು ಬಣ್ಣ. ಶುಭ ಸಂಖ್ಯೆ 6. ಶುಭ ಸಮಯ ಮಧ್ಯಾಹ್ನ 1:15 2:45 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಲಕ್ಷ್ಮೀ ದೇವಿಯ ಆರಾಧನೆ, ಶನಿದೇವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ,
ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠನವನ್ನು ಮಾಡಿ, ಹಸಿವು ಬಾಧಿಸುವವರಿಗೆ ಅನ್ನದಾನವನ್ನು ಮಾಡಿ ಮತ್ತು ಉದ್ದನ್ನು ದಾನ ಮಾಡಿ. ಇನ್ನು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮಿಥುನ ರಾಶಿ, ಇಂದು ನಿಮ್ಮ ಚುರುಕಿನ ಮನಸ್ಥಿತಿ ಮತ್ತು ಸ್ಪಷ್ಟತೆಯ ಮಾತುಗಳಿಂದ ಕೆಲಸ ಸುಲಭವಾಗಲಿದೆ. ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂಥ ದಿನ. ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಹಿರಿಯರ ಸಲಹೆ ಸೂಚನೆಯನ್ನು ಪಡೆದುಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಮಾಲೀಕರಿಂದ ಮೆಚ್ಚುಗೆ ಸಿಗುವಂಥ ದಿನ. ಉದ್ಯಮದಲ್ಲಿ ಬದಲಾವಣೆ ಅಥವಾ ವಿಸ್ತರಣೆಯ ವಿಚಾರ ಪ್ರಸ್ತಾಪವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿರಬಹುದು, ಚರ್ಚೆಗಳಾಗಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಹಣದ ವ್ಯವಹಾರದಲ್ಲಿ ಉತ್ತಮವಾದಂಥ ದಿನವಾಗಬಹುದು. ಹೆಚ್ಚಿನ ಬಾಕಿ ಹಣ ಮರಳಿ ಸಿಗುವಂಥ ಒಂದು ಯೋಗವಿದೆ. ಹೂಡಿಕೆ ಅಥವಾ ಚಿಕ್ಕ ಹಣಕಾಸು ಯೋಜನೆ ಆರಂಭಕ್ಕೆ ಉತ್ತಮವಾದಂಥ ಸಮಯ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವವಿರಲಿದೆ. ಹೊಸ ವಿಷಯಗಳಲ್ಲಿ ಆಸಕ್ತಿ ಬೆಳೆಯಲಿದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶಗಳು ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸುಖದ ಸಂವಾದ ಮಾಡುವಂಥ ದಿನ. ಕುಟುಂಬದಲ್ಲಿ ಸಾಮರಸ್ಯವಿರತಕ್ಕಂಥ ದಿನ. ಹಳೆಯ ಸ್ನೇಹಿತರ ಭೇಟಿಯಿಂದ ಒಳ್ಳೆಯ ಸಂತೋಷ ದೊರಕುವಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನದ ನಿಮ್ಮ ಆರೋಗ್ಯ ಸಾಧಾರಣವಾಗಿರತಕ್ಕಂಥ ಒಂದು ದಿನವಾಗಿರಲಿದೆ. ತಲೆಯ ನೋವು ಅಥವಾ ಮೈಗ್ರೇನ್ ಇದ್ದವರಿಗೆ ಸ್ವಲ್ಪ ಜೋಪಾನ ಅಗತ್ಯ. ಧ್ಯಾನ, ನಡಿಗೆ, ವಿಶ್ರಾಂತಿಯೊಂದಿಗೆ ದಿನವನ್ನು ಪ್ರಾರಂಭ ಮಾಡಿ. ದಿನ ನಿಮಗೆ ಶುಭವಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಶುಭ ಸಮಯ 4ರಿಂದ ಸಂಜೆ 5:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ನಾರಾಯಣ ದೇವರ ಆರಾಧನೆ ಮತ್ತು ಗಣೇಶನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು ಸಹಿತ ಕನಿಷ್ಠ 21 ಬಾರಿ ಜಪ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಪರಿಹಾರಕ್ಕಾಗಿ ಭಗವಂತನ ನಾಮಸ್ಮರಣೆ, ವಿದ್ಯಾರ್ಥಿಗಳಿಗೆ ಗಣೇಶನ ಸ್ಮರಣೆ ಮಾಡಬೇಕು. ಹಾಗೂ ಹಸಿರು ಬಟ್ಟೆಯನ್ನು ಧಾರಣೆ ಮಾಡಿ ಹಸಿರು ಹಣ್ಣುಗಳನ್ನು ದಾನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ಕಾಟಕ ರಾಶಿ, ಇಂದು ಮನಸ್ಸು ಚಂಚಲವಾಗುವಂಥ ದಿನವಾಗಲಿದೆ. ಕೆಲವು ವಿಷಯಗಳಲ್ಲಿ ಗೊಂದಲಗಳುಂಟಾಗಬಹುದು. ಆದರೆ ಸಂಯಮದಿಂದ ನಡೆದುಕೊಳ್ಳುವುದು ನಿಮಗೆ ಉತ್ತಮ ಫಲಿತಾಂಶವನ್ನು ಕೊಡಲಿದೆ. ಮನಸ್ಥಿತಿಯನ್ನು ಸುಧಾರಿಸಲು ಧ್ಯಾನ ಮತ್ತು ದೇವರ ಧ್ಯಾನ ಶ್ರೇಷ್ಠವಾಗಲಿದೆ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಣ್ಣ ಅಡಚಣೆಗಳು ಬರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಸಹೋದ್ಯೋಗಿಗಳಿಂದ ಅಲ್ಪ ಮಾನ ಸಿಗಬಹುದು. ಆದರೆ ತಾಳ್ಮೆಯಿಂದ ಸ್ಪಷ್ಟನೆ ನೀಡುವುದು ಉತ್ತಮ. ಉದ್ಯಮದಲ್ಲಿ ಹಳೆಯ ವಿಷಯಗಳು ಮತ್ತೊಮ್ಮೆ ಎಚ್ಚರಿಕೆಗೆ ಬರಲಿದೆ. ಹೊಸ ಒಪ್ಪಂದಗಳಿಗೆ ಸಮಯ ನೋಡಿಕೊಳ್ಳುವುದು ಒಳ್ಳೆಯದು. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಸಾಲ ಅಥವಾ ಹಣದ ಬಾಧ್ಯತೆಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ಮಾಡಿಕೊಳ್ಳಿ. ಇತರರಿಗೆ ಹಣ ಕೊಡುವುದು ತಪ್ಪು ನಿರ್ಧಾರವಾಗಬಹುದು. ಹಣದ ವಿಚಾರದಲ್ಲಿ ಈ ದಿನ ತುಂಬ ಜಾಗರೂಕತೆ ಮುಖ್ಯ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಆಲಸ್ಯ ಉಂಟಾಗತಕ್ಕಂಥ ದಿನ. ಅಧ್ಯಯನದಲ್ಲಿ ಹೆಚ್ಚಿನ ಗಮನ ಕೊಡಬೇಕಾದಂಥ ದಿನ. ಪೋಷಕರ ಪ್ರೋತ್ಸಾಹದಿಂದ ಮತ್ತೆ ಏರಿಕೆ ಸಾಧ್ಯವಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಣ್ಣ ಮಾತಿನ ಗಲಾಟೆಗಳಾಗಬಹುದು. ಸಂಗಾತಿಯ ಮಾತುಗಳನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡಿ. ಸ್ನೇಹಿತರಿಂದ ಸಮಾಧಾನ ಸಿಗುವಂಥ ದಿನವಾಗಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ವರ ಅಥವಾ ಗ್ಯಾಸ್ಟ್ರಿಕ್ ತೊಂದರೆ ಸಂಭವಿಸತಕ್ಕಂಥ ದಿನವಾಗಲಿದೆ. ಆರೈಕೆ ಮತ್ತು ಸರಿಯಾದ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ನೀರು ಹೆಚ್ಚು ಸೇವನೆ ಮಾಡಿ ಮತ್ತು ಮಿತವಾದಂಥ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9:15 10:45 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದುರ್ಗೆಯ ಆರಾಧನೆ, ಚಂದ್ರದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದುಂದುರ್ಗಾಯೈ ನಮಃ, ಓಂ ಚಂದ್ರಾಯ ನಮಃ
ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ತಾಯಿ ದುರ್ಗೆಗೆ ಅರ್ಚನೆ ಮಾಡಿಕೊಳ್ಳಿ. ಅಷ್ಟೋತ್ತರ ಪಠನೆಯನ್ನು ಮಾಡಿಕೊಳ್ಳಿ. ಚಂದ್ರ ದೇವರ ಮಂತ್ರವನ್ನು ಪಠಿಸಿ ಹಾಗೂ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಮತ್ತು ಎಳ್ಳನ್ನು ದಾನ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಸಿಂಹರಾಶಿ. ಇಂದು ನೀವು ಉತ್ಸಾಹದಿಂದ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸತಕ್ಕಂತಹ ಒಂದು ದಿನ. ನಿಮ್ಮ ಮಾತುಗಳಿಗೆ ಜನರು ಗೌರವ ನೀಡುವಂಥ ದಿನ. ಸ್ನೇಹಿತರು ಸಂಬಂಧಿಕರಿಂದ ಒಳ್ಳೆಯ ಒಂದು ಸುದ್ದಿಗಳು ಬರತಕ್ಕಂಥ ದಿನ. ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ಒಂದು ಅವಕಾಶ ನಿಮಗೆ ಈ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಕೆಲಸಗಳಿಗೆ ಮೆಚ್ಚುಗೆ ಸಿಗುವಂಥ ದಿನವಾಗಲಿದೆ. ಅಧಿಕಾರಿ ವರ್ಗದವರು ನಿಮ್ಮ ಮೇಲೆ ವಿಶ್ವಾಸ ಇಡುವಂತಹ ದಿನ. ನಿಮ್ಮ ಉದ್ಯಮದಲ್ಲಿ ಒಳ್ಳೆಯ ಒಂದು ಲಾಭದ ಸೂಚನೆಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಹೊಸ ವ್ಯವಹಾರ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯತಕ್ಕಂಥ ದಿನ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಈ ದಿನ ಸುಧಾರಣೆ ಕಾಣುವಂಥ ದಿನವಾಗಲಿದೆ. ಹೂಡಿಕೆ ಮಾಡಿದ್ದರೆ ಅದರಿಂದ ಒಳ್ಳೆಯ ಒಂದು ಲಾಭದ ದಿನವಾಗಲಿದೆ. ಆರ್ಥಿಕ ಸಹಾಯ ಬೇಕಾದವರಿಗೆ ನೀವು ಈ ದಿನ ನೆರವಾಗಲಿದ್ದೀರಿ ಮತ್ತು ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಸಹಿತ ನಿಮಗೆ ಈ ದಿನ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಒಂದು ದಿನವಾಗಿರಲಿದೆ. ಹೊಸ ವಿಷಯಗಳ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಒಂದು ಮೂಡುವಂತಹ ದಿನ. ಗುರುಗಳ ಒಂದು ಮಾರ್ಗದರ್ಶನ ಪಡೆದಲ್ಲಿ ಇದನ್ನು ನೀವು ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಹಾಗೂ ಯಶಸ್ಸನ್ನು ಪಡೆಯತಕ್ಕಂಥ ದಿನವಾಗಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು ಕಳೆಯುವಂಥ ದಿನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ಶಿಶು ಸಂತಾನ ಸಂಬಂಧಿತ ಒಂದು ಶುಭ ವಿಚಾರಗಳು ನಿಮ್ಮ ಕಿವಿಗೆ ದಿನ ಬೀಳುವಂಥ ದಿನ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯ ಈ ದಿನ ನಿಮಗೆ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ದೈಹಿಕ ಶ್ರಮದಿಂದ ಒಳ್ಳೆಯ ಒಂದು ಲಾಭ ಉಂಟಾಗಲಿದೆ. ಯೋಗ ಅಥವಾ ನಡಿಗೆ ವಾಕಿಂಗ್ ಮಾಡುವುದರಿಂದ ನಿಮ್ಮ ಆರೋಗ್ಯ ಒಳ್ಳೆಯ ಆರೋಗ್ಯವನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಜಂಕ್ ಫುಡ್ಗಳನ್ನು ಆದಷ್ಟು ದೂರ ಮಾಡುವುದು ನಿಮ್ಮ ಆರೋಗ್ಯದ ಮಟ್ಟಿಗೆ ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 1 ಹಾಗೂ ಶುಭ ಸಮಯ ಸಂಜೆ 3 ಗಂಟೆ 15 ನಿಮಿಷದಿಂದ ಪ್ರಾರಂಭವಾಗಿ 4 ಗಂಟೆ 45 ನಿಮಿಷದವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಸೂರ್ಯ ದೇವರ ಆರಾಧನೆ ಮತ್ತು ದುರ್ಗಾ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ದುಂದುರ್ಗಾಜೈ ನಮಃ. ಈ ಮಂತ್ರವನ್ನು 108 ಬಾರಿ ಇಲ್ಲ ಕನಿಷ್ಠ ಪಕ್ಷ 21 ಬಾರಿಯಾದರೂ ಜಪ ಮಾಡಿ. ಹಾಗೂ ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಬೆಳಗ್ಗೆ ಬೇಗ ಸೂರ್ಯ ಉದಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಎಳ್ಳನ್ನು ಒಂದು ಯಾರಿಗಾದರೂ ದಾನ ಮಾಡಿ ಮತ್ತು ಈಶ್ವರ ದೇವರಿಗೆ ಎಳನೀರಿನ ಅಭಿಷೇಕವನ್ನು ಮಾಡಿಸಿ. ಕೆಂಪು ಹಣ್ಣು ಅಥವಾ ಕೆಂಪು ಬಟ್ಟೆಯನ್ನು ಯಾರಿಗಾದರೂ ದಾನ ಮಾಡುವುದರಿಂದಲೂ ಶುಭ ಪ್ರಾಪ್ತಿಯಾಗಲಿದೆ. ಮತ್ತು ಸ್ನೇಹಿತರೆ, ಈ ದಿನ ನಿಮ್ಮ ಗೌರವ ಹಾಗೂ ಸಂತೋಷಭರಿತ ಒಂದು ದಿನವನ್ನು ನೀವು ಅನುಭವಿಸಲಿದ್ದೀರಿ. ಆರ್ಯದ ಕಾರ್ಯಗಳನ್ನು ಆರಂಭಿಸುವ ಸಮಯ ಉತ್ತಮವಾಗಿರಲಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕನ್ಯಾ ರಾಶಿ. ಇಂದು ನೀವು ಚಿಂತನಾತ್ಮಕ ಮನಸ್ಥಿತಿಯಲ್ಲಿ ಇರತಕ್ಕಂಥ ದಿನ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವಿಚಾರ ಮಾಡಿ ಮುಂದುವರಿಯುವುದು ನಿಮಗೆ ಉತ್ತಮ ಹಾಗೂ ನಿಮ್ಮ ವ್ಯವಹಾರದಲ್ಲಿ ನಿಯಮಾನುಸಾರ ನಡೆಯುವುದು ನಿಮಗೆ ಶುಭಕಾರಿಯಾಗಲಿದೆ. ಇತರರೊಂದಿಗೆ ಜಾಗರೂಕತೆ ಅಗತ್ಯ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಖರತೆ ಮತ್ತು ಸಮಯ ಪಾಲನೆ ತುಂಬ ಅಗತ್ಯ. ಕೆಲವು ಹೊಸ ಜವಾಬ್ದಾರಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಉದ್ಯಮದಲ್ಲಿ ಹೊಸ ತಂತ್ರಗಳ ಬಳಕೆ ಯೋಗ್ಯವಾಗಲಿದೆ. ಹಿರಿಯರ ಸಲಹೆಗಳಿಂದ ಒಳ್ಳೆಯ ಒಂದು ಲಾಭಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಮತ್ತು ಈ ದಿನದ ನಿಮ್ಮ ಹಣಕಾಸಿನ ವಿಚಾರವನ್ನು ನೋಡುವುದಾದರೆ ಇದನ್ನು ನೀವು ಖರ್ಚಿನ ಬಗ್ಗೆ ತುಂಬ ನಿಯಂತ್ರಣ ಮಾಡಬೇಕಾದಂಥ ದಿನ. ಅತಿ ಹೆಚ್ಚು ಖರ್ಚಾಗಬಹುದು. ಅಲ್ಪ ಲಾಭದ ಅವಕಾಶವಿರತಕ್ಕಂಥ ದಿನ. ಹೂಡಿಕೆಯನ್ನು ಆದಷ್ಟು ಇದನ್ನು ನೀವು ಮುಂದೂಡುವುದು ಒಳ್ಳೆಯದು. ಮತ್ತು ಸಾಲದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಮಾಡಿಕೊಳ್ಳಿ. ಯಾವುದೇ ರೀತಿಯಲ್ಲೂ ಸಾಲದ ವಿಚಾರದಂದು ತುಂಬ ಹಿಂದೆ ಸರಿಯುವುದು ಉತ್ತಮ.
ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯೆಯಲ್ಲಿ ಗಮನ ಹರಿಸಬೇಕಾದಂಥ ದಿನ. ಪರೀಕ್ಷೆಗಳಿಗೆ ಹೆಚ್ಚಿನ ಒತ್ತಡಗಳು ಇರಲಿದೆ. ಆಸಕ್ತಿಯ ವಿಷಯಗಳಲ್ಲಿ ಉತ್ತಮ ನೀವು ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ನಿಮಗೆ ಸೌಮ್ಯತೆ ಅಗತ್ಯವಾಗಿ ಬೇಕು. ಸಂವಹನದ ಅಭಾವದಿಂದ ತಪ್ಪು ಬೇರೆ ಇಕ್ಕಬೇಕಾಗಬಹುದು, ತಪ್ಪಾಗಬಹುದು ನಿಮ್ಮಿಂದ. ಆದಷ್ಟು ಎಚ್ಚರಿಕೆಯಿಂದ ಒಂದು ಪ್ರೀತಿಯ ವಿಚಾರದಲ್ಲಿ ಮುಂದುವರಿಯಿರಿ. ಕುಟುಂಬದವರೊಡನೆ ಕಾಲ ಕಳೆಯುವುದು ನಿಮಗೆ ಈ ದಿನ ಹೆಚ್ಚಿನ ಒಂದು ಉತ್ತಮವಾಗಿ ಮನಸ್ಸಿಗೆ ಒಂದು ಶಾಂತಿ ದೊರಕಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಒತ್ತಡದಿಂದ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಮಿತ ಆಹಾರವನ್ನು ಸೇವನೆ ಮಾಡಿ, ಯೋಗವನ್ನು ಮಾಡಿ, ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಿ. ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಿದ್ರೆಯನ್ನು ಅತಿಯಾಗಿ ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡಿ, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:15 ಪ್ರಾರಂಭವಾಗಿ 2:30 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನದ ನಿಮ್ಮ ಪರಿಹಾರ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ, ಬುಧ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಬುಧಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ಈ ದಿನ ಪಚ್ಚೆ ಬಣ್ಣದ ಬಟ್ಟೆಯನ್ನು, ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ, ಹಾಗೂ ದುರ್ಗಾದೇವಿಗೆ ಹಸಿರು ಬಣ್ಣದ ವಸ್ತ್ರಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ, ಇಲ್ಲವೇ ಪುಷ್ಪವನ್ನು ಸಮರ್ಪಣೆ ಮಾಡಿ. ಸ್ನೇಹಿತರೆ, ವಿವೇಕದಿಂದ ಈ ದಿನ ನಿಮ್ಮ ಶಾಂತ ಮನಸ್ಸಿಂದ ದಿನವನ್ನು ಕಳೆದರೆ ಈ ದಿನ ನಿಮಗೆ ಯಶಸ್ಸು ನಿಮ್ಮ ಪಾಲಿಗೆ ಖಚಿತವಾಗಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರೀತಿಯ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ರಾಶಿ ತುಲಾ ರಾಶಿ. ಈ ದಿನದ ಇಂದು ನೀವು ಸಮತೋಲನವನ್ನು ಕಾಪಾಡಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಹೊಸ ಚಿಂತನೆಗಳು ಮೂಡುವಂಥ ದಿನ, ಚಲನೆ ಮತ್ತು ಬದಲಾವಣೆಗಳ ದಿನವಾಗಲಿದೆ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಒಳ್ಳೆಯ ಒಂದು ಸಮಯವನ್ನು ಕಳೆಯುವಂಥ ದಿನ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಅವಕಾಶಗಳು ಕೂಡಿ ಬರತಕ್ಕಂಥ ದಿನ. ಹಿರಿಯರೊಂದಿಗೆ ಉತ್ತಮ ಸಮಾಲೋಚನೆ ನಡೆಯತಕ್ಕಂಥ ದಿನ. ಉದ್ಯಮದಲ್ಲಿ ಜೋಡಣಾ ಒಪ್ಪಂದಗಳು ನಿಮಗೆ ಲಾಭದಾಯಕವಾಗಲಿದೆ. ಸಹೋದ್ಯೋಗಿಗಳ ಒಳ್ಳೆಯ ಒಂದು ಸಹಕಾರ ಸಿಗುವಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಈ ದಿನ ಹಣಕಾಸು ನಿರ್ವಹಣೆಯಲ್ಲಿ ಚಾಣಾಕ್ಷತೆ ಅಗತ್ಯ. ಹಳೆಯ ಒಂದು ಬಾಕಿ ಸಿಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥ ದಿನ. ಹೂಡಿಕೆ ಮಾಡುವ ಮೊದಲು ಸಮಗ್ರ ಪರಿಶೀಲನೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನದಲ್ಲಿ ನಿಷ್ಠೆ ಇರತಕ್ಕಂಥದ್ದು ಒಳ್ಳೆಯದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉತ್ತಮ ಒಂದು ದಿನವಾಗಿರಲಿದೆ. ಹೊಸ ವಿಷಯಗಳಲ್ಲಿ ಒಳ್ಳೆಯ ಆಸಕ್ತಿ ಮೂಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಒಳ್ಳೆಯ ಸಂವಾದ ಸುಗಮವಾಗಿರಲಿದೆ. ಕುಟುಂಬದಲ್ಲಿ ಒಂದು ಒಳ್ಳೆಯ ಶುಭ ಒಂದು ಸುದ್ದಿ ಕೇಳುವಂಥ ದಿನವಾಗಲಿದೆ. ಕುಟುಂಬ ಕಲಹವಿದ್ದರೆ ಇಂದು ಪರಿಹಾರವಾಗುವಂಥ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪ ಜ್ವರ ಅಥವಾ ನೆಗಡಿ ಸಂಭವಿಸಿದಂಥ ಸಣ್ಣ ಪುಟ್ಟ ಅನಾರೋಗ್ಯಗಳು ಸಂಭವಿಸಬಹುದು. ಹಾಗೂ ಆಹಾರ ನಿದ್ರೆ ಸರಿಯಾಗಿ ಇಟ್ಟುಕೊಳ್ಳಿ. ಒಳ್ಳೆಯ ಔಷಧ ಸೇವನೆಗಳನ್ನು ಮಾಡಿ, ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮೇಲ್ವಿಚಾರಣೆಗೆ ಹೆಚ್ಚಿನ ಸಮಯವನ್ನು ಕೊಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಈ ದಿನದ ಶುಭ ಸಂಖ್ಯೆ 6. ಈ ದಿನದ ಶುಭ ಸಮಯ ಬೆಳಗ್ಗೆ 10:45 ಮಧ್ಯಾಹ್ನ 12 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಹಾಗೂ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಆದಷ್ಟು ಜಪ ಮಾಡಿಕೊಳ್ಳಿ. ಹಾಲು ಅಥವಾ ತುಪ್ಪವನ್ನು ಯಾರಿಗಾದರೂ ದಾನ ಮಾಡಿ, ಮಹಾಲಕ್ಷ್ಮಿ ದೇವರಿಗೆ ಕಮಲ ಪುಷ್ಪವನ್ನು ಅರ್ಚಿಸಿ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಇಂದು ನೀವು ಸಮತೋಲನ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮ್ಮದಾಗಲಿದೆ. ಹಣಕಾಸು ಮತ್ತು ಸಂಬಂಧಗಳ ಬಗ್ಗೆ
ಹೆಚ್ಚಿನ ಜಾಗರೂಕತೆ ಮಾಡಬೇಕಾದಂಥ ದಿನ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಪ್ರತಿದಿನವೂ ದಿನ ಭವಿಷ್ಯ ಬೇಕಾದಲ್ಲಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಮತ್ತು ಸ್ನೇಹಿತ ಮಿತ್ರರಿಗೂ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದಿನ ನಿಮ್ಮ ಆತ್ಮವಿಶ್ವಾಸ ಬೆಳೆದಿರುವುದು ಸ್ಪಷ್ಟವಾಗಿ ನಿಮಗೆ ಕಾಣಿಸಲಿದೆ. ಏನೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸಲು ನಿಮಗಿದಿನ ಸಾಧ್ಯವಾಗಲಿದೆ. ಕೆಲವು ನಿರ್ಧಾರಗಳಲ್ಲಿ ತುಂಬ ತಾಳ್ಮೆಯಿಂದ ಮುಂದುವರಿಯಿರಿ. ತುಂಬ ತಾಳ್ಮೆ ಅಗತ್ಯ. ಇನ್ನು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಒಳ್ಳೆಯ ಒಂದು ಗೌರವ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥ ದಿನ. ಉದ್ಯಮದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಕೆಲಸ ಕಾರ್ಯಗಳು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಉದ್ಯೋಗದಲ್ಲಿ ಬದಲಾವಣೆ ಬಯಸುವವರಿಗೆ ಹೊಸ ಅವಕಾಶಗಳು ದೊರೆಯುವಂತಹ ದಿನವೂ ಹೌದು. ಇನ್ನು ತಾಂತ್ರಿಕ ತೊಂದರೆಗಳಿಗೆ ಪರಿಹಾರ ಸಿಗುವಂಥ ದಿನವಾಗಿರಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲಾಭವಾಗತಕ್ಕಂಥ ದಿನ. ಹಳೆಯ ಬಾಕಿ ಅಥವಾ ಸಾಲ ತೀರಿಸುವಂಥ ದಿನವಾಗಲಿದೆ. ಹೊಸ ಹೂಡಿಕೆಗಳಿಗೆ ಇಂದು ಉತ್ತಮ ದಿನ ಅಲ್ಲ. ಆದರೂ ತುಂಬ ಕಾಯುವುದು ಉತ್ತಮ, ಜಾಗರೂಕತೆ ಬೇಕು. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ಒಂದು ವಿಳಂಬಗಳನ್ನು ಮುಕ್ತಾಯಗೊಳಿಸುವಂಥ ಒಂದು ಸಾಧ್ಯತೆಗಳಿದೆ. ಓದಿನಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾದಂಥ ದಿನ. ಒಳ್ಳೆಯ ಒಂದು ಫಲಿತಾಂಶ ಸಿಗುವಂತಹ ದಿನವೂ ಆಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಉತ್ತಮ ಫಲಿತಾಂಶಗಳನ್ನು ನಿಮಗೆ ತಂದುಕೊಡಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಭರವಸೆ ನೀಡುವ ದಿನ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಂಥ ದಿನ. ಕುಟುಂಬದಲ್ಲಿ ಹಳೆಯ ಸಮಸ್ಯೆಗಳ ಪರಿಹಾರವಾಗುವಂಥ ದಿನವೂ ಹೌದು. ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುವಂಥ ದಿನವೂ ಹೌದು. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ. ಆಹಾರದಲ್ಲಿ ಎಚ್ಚರಿಕೆ ಇರಲಿ. ನೀರಿನ ಸೇವನೆ ಅತಿಯಾಗಿ ಮಾಡಿಕೊಳ್ಳಿ. ಒತ್ತಡ ನಿಯಂತ್ರಣವನ್ನು ಅಗತ್ಯವಾಗಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ. ಶುಭ ಸಂಖ್ಯೆ 8. ಶುಭ ಸಮಯ ಸಂಜೆ 4:45 6:15 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಕೇಶವಮೂರ್ತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಕೇಶವಾಯ ನಮಃ ಈ ಮಂತ್ರವನ್ನು ಸಹಿತ 21 ಬಾರಿ ಜಪ ಮಾಡಿದಲ್ಲಿ ಶುಭ ದೊರೆಯಲಿದೆ. ಹೆಚ್ಚಿನ ಪರಿಹಾರಕ್ಕಾಗಿ ಕೆಂಪು ಹಣ್ಣುಗಳನ್ನು ದಾನ ಮಾಡಿ, ಜೇನನ್ನು ದಾನ ಮಾಡಿ ಹಾಗೂ ದೇವರಿಗೆ ರಕ್ತ ಪುಷ್ಪಗಳಿಂದ ಗಣಪತಿಗೆ ಅರ್ಚನೆಯನ್ನು ಮಾಡಿಸಿ. ಸ್ನೇಹಿತರೆ, ಈ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯ ಸ್ನೇಹಿತ ಮಿತ್ರರಿಗೆ ತಪ್ಪದೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮ್ಮ ಮನಸ್ಸು ಚಂಚಲವಾಗಿರತಕ್ಕಂಥ ದಿನವಾಗಿರಲಿದೆ. ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಕಾಲ ತಾಳ್ಮೆ ಅಗತ್ಯ ಬೇಕು. ಸ್ನೇಹಿತರ ಸಲಹೆ ಪ್ರಯೋಜನಕಾರಿಯಾಗಲಿದೆ. ಪೌರಾಣಿಕ ಚಿಂತನೆ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಹೆಚ್ಚಾಗಿರತಕ್ಕಂಥ ದಿನ. ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗಲಿದೆ. ಆದರೆ ಅದಕ್ಕೆ ತಕ್ಕ ಫಲವೂ ಕೂಡ ನಿಮಗೆ ಸಿಗಲಿದೆ. ಉದ್ಯಮದಲ್ಲಿ ಲಾಭದ ಅವಕಾಶಗಳು ಹೆಚ್ಚಾಗಿರತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ತಕ್ಷಣ ಒಪ್ಪಿಕೊಳ್ಳದಿರಿ. ಆಲೋಚನೆ ಮಾಡಿ ಸರಿಯಾಗಿ ನಿರ್ಧಾರ ಮಾಡಿ ಮುಂದುವರಿಯಿರಿ. ಅಧಿಕಾರಿ ಅಥವಾ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಬೆಂಬಲಗಳು ದೊರೆಯತಕ್ಕಂಥ ದಿನ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಶುಭ ವೆಚ್ಚಗಳು ಆಗತಕ್ಕಂಥ ದಿನ. ಪ್ರಯಾಣ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಶುಭಗಳಾಗಲಿದೆ ಮತ್ತು ಹೂಡಿಕೆಗೆ ಇದರ ಸಮಯ ಯೋಗ್ಯವಾಗಿರಲಿದೆ. ಆದರೆ ಪರಿಶೀಲನೆ ಬಳಿಕ ಮಾತ್ರ ಹೂಡಿಕೆಯನ್ನು ಮಾಡಿಕೊಳ್ಳಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ಆದಷ್ಟು ಈ ದಿನ ತಪ್ಪಿಸಿಕೊಳ್ಳಿ. ಸಾಲ ಮಾಡಿದಲ್ಲಿ ಮುಂದೆ ನಿಮಗೆ ಆ ಸಾಲವನ್ನು ತೀರಿಸಲು ಕಷ್ಟವಾಗಬಹುದು. ಹಾಗೂ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಒತ್ತುವರಿಯ ದಿನ. ಮನಸ್ಸು ಆಲಿಸಿದಂತೆ ಕಂಡರೂ ಸಂಯಮದಿಂದ ಓದಿದ ಒಂದು ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶ್ರೇಷ್ಠತೆ ಸಾಧಿಸಲು ಈ ದಿನ ಉತ್ತಮವಾದಂತಹ ಒಂದು ಯೋಗ ಇರತಕ್ಕಂಥ ದಿನ.
ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸಹಚರರೊಂದಿಗೆ ಸಣ್ಣ ಮನಸ್ತಾಪ ಸಂಭವಿಸುವಂಥ ಸಾಧ್ಯತೆ. ಮಾತಿನಲ್ಲಿ ಎಚ್ಚರಬೇಕು. ವೈವಾಹಿಕ ಜೀವನದಲ್ಲಿ ಸ್ಪಷ್ಟ ಸಂವಹನವನ್ನು ಮಾಡಿಕೊಳ್ಳಿ. ಪ್ರೀತಿ ಪಾತ್ರರೊಂದಿಗೆ ದಿನದ ಉತ್ತರಾರ್ಧದಲ್ಲಿ ಸುಖಕರ ಸಮಯ ನಿಮ್ಮದಾಗಲಿದೆ. ಇನ್ನು ಆರೋಗ್ಯವನ್ನು ನೋಡುವುದಾದರೆ ನಿದ್ರಾ ಸಮಸ್ಯೆ ಅಥವಾ ದೇಹದಲ್ಲಿ ಶ್ರಮದ ಒಂದು ಭಾವ ಉಂಟಾಗಲಿದೆ. ಆದಷ್ಟು ಬೆಳಗ್ಗಿನ ವೇಳೆ ಯೋಗ, ಧ್ಯಾನ, ಪ್ರಾಣಾಯಾಮವನ್ನು ಮಾಡುವುದರಲ್ಲಿ ಪ್ರಯೋಜನಕಾರಿಯಾಗಲಿದೆ. ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಚ್ಚರಿಕೆಗೆ ಅಗತ್ಯವಾಗಿ ಬೇಕು. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 9:30 11 ಗಂಟೆಯವರೆಗೆ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಶ್ರೀ ಧನ್ವಂತರಿ ದೇವರ ಆರಾಧನೆ, ಗುರು ಬೃಹಸ್ಪತಿಯ ಮಂತ್ರವನ್ನು ಸ್ಮರಣೆ ಮಾಡಿ. ಮಂತ್ರ ಓಂ ಬೃಹಸ್ಪತಯೇ ನಮಃ ಹಾಗೂ ಓಂ ಶ್ರೀ ಧನ್ವಂತರಯೇ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಸಿರು ತರಕಾರಿಗಳು ಅಥವಾ ಹಾಲನ್ನು ದಾನ ಮಾಡಿ ಮತ್ತು ಈ ದಿನ ಹಣ್ಣು ಹಂಪಲುಗಳನ್ನು ದಾನ ಮಾಡಿ. ಸ್ನೇಹಿತರೆ, ಈ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಮತ್ತು ನಿಮ್ಮ ಆತ್ಮೀಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಮಕರ ರಾಶಿ. ಇಂದು ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಾಂತಿ ಎರಡೂ ಜೊತೆಯಾಗುವ ಸೂಚನೆ. ಕೆಲವು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಂಡರೆ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಹಳೆಯ ಸ್ನೇಹಿತರಿಂದ ಒಳ್ಳೆಯ ಒಂದು ಸಹಾಯ ಸಿಗತಕ್ಕಂಥ ದಿನ. ಇನ್ನು ಉದ್ಯೋಗ ಮತ್ತು ಉದ್ಯಮದ ವಿಚಾರವನ್ನು ನೋಡುವುದಾದರೆ ಕೆಲಸದಲ್ಲಿ ದೊಡ್ಡ ಬದಲಾವಣೆ ಅಥವಾ ಜವಾಬ್ದಾರಿಯು ಬರತಕ್ಕಂಥ ದಿನ. ವ್ಯಾಪಾರದಲ್ಲೂ ಹೊಸ ಅವಕಾಶಗಳ ಹಾದಿ ತೆರೆದುಕೊಳ್ಳಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಆದರೆ ಮುಕ್ತ ಮಾತುಕತೆ ಅಗತ್ಯವಾಗಿ ಬೇಕು. ಇನ್ನು ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಈ ದಿನ ಹಣಕಾಸಿನ ಲಾಭದ ಸಾಧ್ಯತೆ ಇರತಕ್ಕಂಥ ದಿನ. ಆದರೆ ವೆಚ್ಚಗಳ ಮೇಲೂ ತುಂಬ ನಿಯಂತ್ರಣ ಇರಲಿ. ತಪ್ಪು ನಿರ್ಧಾರವನ್ನು ಮಾಡಬೇಡಿ. ಹೂಡಿಕೆಗೆ ಯೋಗ್ಯ ಸಮಯವಾಗಿರಲಿದೆ. ಜಾಗರೂಕತೆಯಿಂದ ಮುಂದುವರಿದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಕುಟುಂಬಕ್ಕೆ ಹಣದ ಸಹಾಯ ಮಾಡಬೇಕಾಗಿ ಬರಬಹುದು. ಆದರೂ ಹಣದ ಬಗ್ಗೆ ತುಂಬ ಜಾಗರೂಕತೆ ಇರಲಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂಥ ದಿನ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಳ್ಳೆಯ ತಯಾರಿ ಮಾಡಿದಲ್ಲಿ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಗುರುಗಳ ಅಥವಾ ಪೋಷಕರ ಮಾರ್ಗದರ್ಶನವನ್ನು ತಪ್ಪದೇ ಪಡೆದುಕೊಳ್ಳಿ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಹಾಗೂ ಸಂತೋಷ ಉಂಟಾಗಲಿದೆ. ಮಿತ್ರರೊಂದಿಗೆ ಕಾಲ ಕಳೆಯಲು ಇದೀನ ಉತ್ತಮವಾದಂತಹ ದಿನ. ಅವಿವಾಹಿತರಿಗೆ ಹೊಸ ಸಂಬಂಧದ ಒಂದು ಪ್ರಾರಂಭದ ಯೋಗವಿದೆ. ಸದುಪಯೋಗ ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಆರೋಗ್ಯ ಈ ದಿನ ಸುಧಾರಿತವಾಗಿರಲಿದೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ನಿವಾರಣೆಯಾಗಬಹುದು. ಬೆನ್ನು ನೋವು ಅಥವಾ ಸೀಟಿಂಗ್ ಜಾಬ್ನಿಂದಾಗುವ ತೊಂದರೆಗೆ ಕೂತುಕೊಂಡು ಕೆಲಸ ಮಾಡುವವರಿಗೆ ಸಣ್ಣ ಪುಟ್ಟ ಒಂದು ತೊಂದರೆಗಳಾಗುವಂಥ ಸಾಧ್ಯತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ದಿನದ ಪ್ರಾರಂಭದಲ್ಲಿ ಆದಷ್ಟು ಯೋಗ ಧ್ಯಾನವನ್ನು ತಪ್ಪದೇ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಈ ದಿನದ ಶುಭ ಸಂಖ್ಯೆ 4. ಈ ದಿನದ ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 1:30 ಶುಭ ಸಮಯ. ಇನ್ನು ಇದರಿಂದ ನಿಮ್ಮ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆಯನ್ನು ಮಾಡಿ. ಮಂತ್ರ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಇಲ್ಲ 108 ಬಾರಿ ಜಪ ಮಾಡಿ. ಪರಿಹಾರದ ಒಂದು ಕ್ರಮಕ್ಕಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ. ಲೋಹದ ವಸ್ತುಗಳನ್ನು ದಾನ ಮಾಡಿ. ಶನಿಗೆ ಈ ದಿನ ಎಳ್ಳು ಎಣ್ಣೆ ಅಥವಾ ದೀಪವನ್ನು ಬೆಳಗುವುದು ನಿಮಗೆ ಶ್ರೇಷ್ಠ ಒಂದು ಯೋಗವನ್ನು ತಂದುಕೊಡಲಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ತಪ್ಪದೆ ನಿಮಗೆ ಪ್ರತಿನಿತ್ಯ ಬೇಕಾದಲ್ಲಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯ ಪಾತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇಂದು ಸ್ಫೂರ್ತಿ ಹಾಗೂ ಕ್ರಿಯಾಶೀಲತೆಯಿಂದ ತುಂಬಿರಲಿದ್ದೀರಿ. ಹಲವು ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ದಿನ ನಿಮಗೆ ಸೂಕ್ತವಾಗಿರಲಿದೆ. ಆದರೆ ಮಾತಿನಲ್ಲಿ ತುಂಬ ಎಚ್ಚರ ವಹಿಸಬೇಕಾದಂಥ ದಿನ. ಗೊಂದಲದ ಸಾಧ್ಯತೆ ಇರಲಿದೆ.
ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಉದ್ಯೋಗ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳ ಬಗ್ಗೆ ಯೋಜನೆ ರೂಪಿಸಲು ಇದನ್ನ ಅನುಕೂಲಕರವಾದಂಥ ದಿನ. ಪ್ರಸ್ತುತ ಕೆಲಸದಲ್ಲಿ ಮೆಚ್ಚುಗೆ ಅಥವಾ ಉನ್ನತಿ ಸಿಗಬಹುದಾದಂತಹ ಸಾಧ್ಯತೆ ಇರತಕ್ಕಂಥ ದಿನ. ಸ್ವತಂತ್ರ ವ್ಯವಹಾರ ಆರಂಭಿಸಲು ಇದನ್ನ ಉತ್ಸಾಹವಿರಲಿದೆ, ಆದರೆ ಶ್ರದ್ಧೆಯಿಂದ ಮುಂದಾಗುವುದು ಒಳ್ಳೆಯದು. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಒಳ್ಳೆಯ ಸ್ಥಿತಿಯಲ್ಲಿರಲಿದೆ. ಹಳೆಯ ಸಾಲ ಸೀಮಿತವಾಗಿ ತೆರವಾಗಬಹುದು. ಅಲ್ಪಮಟ್ಟದ ಲಾಭಗಳ ಒಂದು ಯೋಗವಿದೆ. ಖರ್ಚುಗಳ ಮೇಲೆ ತುಂಬ ನಿಯಂತ್ರಣವನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇದನ್ನು ಹೊಸ ಗುರಿ ಇಡಲು ಅನುಕೂಲವಾಗಲಿದೆ. ವಿದ್ಯಾರ್ಥಿಗಳು ಗುರುಗಳಿಂದ ಉತ್ತಮ ಮಾರ್ಗದರ್ಶನ ಪಡೆಯುವಂತಹ ದಿನ. ಹಳೆಯ ವಿಷಯಗಳ ಪುನರಾವೃತ್ತಿಯಲ್ಲಿ ಹೆಚ್ಚು ಲಾಭ ಉಂಟಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯದಲ್ಲಿ ಸಮಂಜತೆ ಇರಲಿದೆ. ಕುಟುಂಬದ ಸದಸ್ಯರೊಂದಿಗೆ ಭಾವನಾತ್ಮಕ ಸಂಬಂಧ ಬಲವಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಮಾತಿನ ಒಂದು ಗೊಂದಲ ತಪ್ಪಿಸಿಕೊಳ್ಳಲು ಆದಷ್ಟು ನೀವು ಪ್ರಯತ್ನವನ್ನು ಮಾಡಿ. ಮತ್ತು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಒತ್ತಡ ಹಾಗೂ ಆಳವಾದ ಆಲೋಚನೆಗಳಿಂದ ಆಯಾಸವಾಗತಕ್ಕಂಥ ದಿನ. ತಲೆನೋವು ಅಥವಾ ನಿದ್ರೆಯ ಕೊರತೆ ನಿಮಗೆ ದಿನ ಕಾಣಿಸಿಕೊಳ್ಳಲಿದೆ. ವಿಶ್ರಾಂತಿ ಮತ್ತು ಯೋಗ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ, ಪ್ರಯೋಜನಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 7, ಶುಭ ಸಮಯ ಸಂಜೆ 4ರಿಂದ 5:30ರವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆಯನ್ನು ಮಾಡಿ ಹಾಗೂ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ. ಈ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ ಮತ್ತು ನಿರಂತರ ಒಂದು ಶನಿಯ ಪ್ರಾರ್ಥನೆಯನ್ನು ಮಾಡಿ. ಬಡವರಿಗೆ ಆಹಾರ ದಾನ, ತೈಲ ದಾನವನ್ನು ಮಾಡಿಕೊಳ್ಳಿ ಹಾಗೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಆತ್ಮೀಯ ಸ್ನೇಹಿತ ಮಿತ್ರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಪ್ರತಿದಿನ ನಿಮಗೆ ವಿಡಿಯೋಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸ್ನೇಹಿತರೆ, ನಿಮ್ಮ ರಾಶಿ ನಕ್ಷತ್ರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ರಾಶಿ ಮೀನ ರಾಶಿ. ಇಂದು ಭಾವನಾತ್ಮಕ ಸಮತೋಲನೆ ಅತಿ ಮುಖ್ಯ. ಕೆಲವೊಂದು ಅಸಹಜ ಪರಿಸ್ಥಿತಿಗಳನ್ನು ಸೌಮ್ಯವಾಗಿ ನಿಭಾಯಿಸಬೇಕಾಗಬಹುದು. ಸೃಜನಾತ್ಮಕ ಚಟುವಟಿಕೆಗಳು ಹೆಚ್ಚಿನ ಶಾಂತಿ ನೀಡಲಿದೆ. ಇನ್ನು ಉದ್ಯೋಗ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಾಂದರ್ಭಿಕ ಅಡಚಣೆಗಳಿದ್ದರೂ ನಿಮಗೆ ವಿಶ್ವಾಸ ಹೊಂದಿದವರಿಂದ ಬೆಂಬಲ ನಿಮಗೆ ದೊರೆಯಲಿದೆ. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂಥ ಸಾಧ್ಯತೆಗಳಿರತಕ್ಕಂಥ ದಿನ. ವ್ಯಾಪಾರದಲ್ಲಿರತಕ್ಕಂಥವರಿಗೆ ಹೊಸ ಗುತ್ತಿಗೆಗಳಿಗಾಗಿ ಯತ್ನಿಸಬಹುದಾದಂಥ ದಿನ. ಪ್ರಯತ್ನವನ್ನು ಮಾಡಿ. ಇನ್ನು ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಈ ದಿನ ಆದಾಯ ಒಳ್ಳೆಯ ರೀತಿಯಲ್ಲಿ ದೊರೆಯುವ ಸಾಧ್ಯತೆ ಇದೆ. ಹಣದ ವಿಚಾರವಾಗಿ ಜಾಗರೂಕತೆ ಇರಲಿ ಮತ್ತು ಹಳೆಯ ಸಾಲ ಅಥವಾ ಹಣದ ಸಮಸ್ಯೆಗಳಿಗೆ ಇದನ್ನ ಪರಿಹಾರ ಕಂಡುಬರತಕ್ಕಂಥ ದಿನ. ಹೊಸ ವಿಸ್ತರಣೆಗಿಂತ ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆಯನ್ನು ತಪ್ಪದೆ ಮಾಡಿ ಮತ್ತು ಹೆಚ್ಚಿನ ಹಣಕಾಸಿನ ಬಗ್ಗೆ ಒಂದು ಹೂಡಿಕೆಗಳನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಭ್ಯಾಸಕ್ಕೆ ಈ ದಿನ ಉತ್ತಮವಾದಂತಹ ದಿನ. ಗುರುಗಳು ಅಥವಾ ಹಿರಿಯರಿಂದ ಮಾರ್ಗದರ್ಶನ ಸಿಗತಕ್ಕಂಥ ದಿನ. ಕಲಿಕೆಗಾಗಿ ಮನಸ್ಸು ಇದನ್ನು ಚೆನ್ನಾಗಿ ಇರಲಿದೆ ಮತ್ತು ಇದರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಗುರುಗಳ ಆಶೀರ್ವಾದದಿಂದ ಹೆಚ್ಚಿನ ಸಮಯವನ್ನು ನೀವು ವಿದ್ಯೆಯಲ್ಲಿ ತೊಡಗಿಸಿಕೊಂಡಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿ ನಂಬಿಕೆ ಹೆಚ್ಚು ಬೇಕು. ಪ್ರೇಮಿಗಳಿಗೆ ಭಾವನೆ ವ್ಯಕ್ತಪಡಿಸಲು ಇದನ್ನು ಉತ್ತಮವಾದಂತಹ ಸಮಯ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಮನೋಸ್ಥಿತಿಯ ಮೇಲೆ ಗಮನ ಹರಿಸಬೇಕು. ಹೃದಯ ಸಂಬಂಧಿತ ಚಿಂತೆಗಳು ಇರಬಹುದು. ವೈದ್ಯ ಸಲಹೆ ಅವಶ್ಯಕತೆಯಾಗಿ ಪಡೆದುಕೊಳ್ಳಿ. ನೀರು ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ, ಶುಭ ಸಂಖ್ಯೆ 3,
ಶುಭ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಗುರುದೇವರ ಆರಾಧನೆ ಮಂತ್ರ ಓಂ ಬೃಹಸ್ಪತಯೇ ನಮಃ. ತಪ್ಪದೆ ಈ ಮಂತ್ರವನ್ನು ಜಪ ಮಾಡಿ. ಹಾಗೂ ಈ ದಿನ ನೀವು ಅನ್ನದಾನವನ್ನು ಮಾಡಿ, ಹಾಗೂ ಅಕ್ಕಿಯನ್ನು ದಾನ ಮಾಡಿ, ಹಣ್ಣು ಹಂಪಲುಗಳನ್ನು ದಾನ ಮಾಡುವುದರಿಂದ ನಿಮಗೆ ಶುಭ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತ ಮಿತ್ರರಿಗೂ ಶೇರ್ ಮಾಡಲು ಮರೆಯದಿರಿ. ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲನ್ನು ತಪ್ಪದೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಎಲ್ಲರಿಗೂ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿ. ನಮ್ಮ ಚಾನಲ್ನಲ್ಲಿ ಬರತಕ್ಕಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.